ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಇದು ಪಕ್ಷದ ಆಂತರಿಕ ವಿಷಯ ಅಂತ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಶಾಶ್ವತ ಹುದ್ದೆ ಅಲ್ಲ. ಒಬ್ಬರೇ ಮುಂದುವರಿಯಬೇಕು ಎಂಬುದೂ ಕೂಡ ನಿಯಮ ಇಲ್ಲ. ಯಾರೇ ಅಧ್ಯಕ್ಷರಾದರೂ ಬೇರೆ ಬೇರೆ ಅಭಿಪ್ರಾಯಗಳಿರ್ತವೆ. ಅಧ್ಯಕ್ಷರಾದಂಥ ಡಿಕೆಶಿ ಬೇರೆ ರೀತಿಯ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಎಲ್ಲರೂ ಒಂದಾಗಿ ಹೋಗೋಣ ಎಂಬ ಆಲೋಚನೆ ಇದೆ. ಇದು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂಥ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಶಾಶ್ವತವಾದಂಥ ಹುದ್ದೆನಲ್ಲ ಇದು. ಎಲ್ಲರೂ ನಾವು ಒಟ್ಟಾಗಿ ಹೋಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ನಡಿಬೇಕು ಅಂತ ಹೇಳಿ ಚರ್ಚೆ ನೋಡಿ. ಈ ವಿಷಯ ಇದು ಆಂತರಿಕ ವಿಷಯ. ಪಕ್ಷದಲ್ಲಿ ಏನಾಗಬೇಕು, ಯಾವ ರೀತಿ ನಡಿಬೇಕು ಅಂತ ಹೇಳಿ ಚರ್ಚೆಗಳಂತೂ ಆಗ್ತಾನೆ ಇರ್ತದೆ, ನಿರಂತರವಾಗಿ ಆಗ್ತಾ ಇರ್ತದೆ. ಆದ್ದರಿಂದ ತೀರ್ಮಾನ ತಗೊಳ್ಳುವಂಥದ್ದು ಅದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ನಾವು ಒಂದಾಗಿದ್ದೀವಿ. ನಮ್ಮ ಅಧ್ಯಕ್ಷರು ಕೂಡ ಈ ವಿಷಯದ ಬಗ್ಗೆ ಅವರೇನು ಬೇರೆ ರೀತಿಯಾಗಿ ಏನು ಆಲೋಚನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಲೇ ಇರುವಂಥದ್ದು. ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಂಡು ಹೋಗ್ತಾರೆ. ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ. ಅದರಿಂದ ಅದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈ ಮುಂದೆನೂ ಕೂಡ ಏನೇ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಪಕ್ಷ ಹಿತದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ಏನು ಅದರ ಡಿಫ್ರೆನ್ಸಸ್ ಆಗೋದಿಲ್ಲ ನೋಡಿ.